ಅತ್ತೆ ಮಾವಯ್ಯ ಮಾವ ಏನಾಯ್ತು? ಅದಕ್ಕೆ ನೀವೇ ಒಳಗೋಗಿ ನೋಡಿ, ಅದಕ್ಕೆ ಅಲ್ಲ ಪ್ಲೀಸ್ ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ. ಏನಾಯ್ತು? ನಮ್ಮ ಕೈಯಲ್ಲಿ ಹೇಳಕ್ಕಾಗಲ್ಲ, ಅದಕ್ಕೆ ನೀವೇ ಹೋಗಿ ನೋಡಿ. ಅಯ್ಯೋ ಮಾವ ಮಾವಯ್ಯ ಮಾವ ಏನಾಯ್ತು? ಏನಾಯ್ತು? ಓ ಮೈ ಗಾಡ್ ಜಿಲಾ, ಮೈ ಪಾರು. Fear can break you. But belief can build you again. Oh yes. Hold on. ಇಲ್ಲ, ನಾನು ಹೇಳ್ತೀನಿ. Hold on to your confidence. Oh no, shit. ಮಾವ ಏನ್ ನಡೀತಿದೆ ಇಲ್ಲಿ? ಗೋಡಂಬಿ ಅಣ್ಣ ನೋಡಿದ್ರೆ ಹತ್ಕೊಂಡು ಫೋನ್ ಮಾಡ್ತಾರೆ. ಅಲ್ಲಿ ಮನೆ ಮುಂದೆ ಅಷ್ಟೊಂದು ಜನ ಇದ್ದಾರೆ. ನೀವೆಲ್ಲರೂ ನೋಡಿದ್ರೆ ಬರ್ದಿರೋ ಇಂಗ್ಲೀಷಲ್ಲಿ ಟಸ್ಸು ಪುಸ್ಸು ಅಂತಿದ್ದೀರಾ. ನನಗೇನು ಅರ್ಥನೇ ಆಗ್ತಿಲ್ಲ, ಎಲ್ಲ ಕನ್ಫ್ಯೂಸ್ ಆಗ್ತಿದೆ. ಏನ್ ನಡೀತಿದೆ ಇಲ್ಲಿ? ಪಾರು, ನಿಂಗೇನು ಅರ್ಥ ಆಗಿಲ್ಲ ಅಂದಾಗ ನಿಂಗೆ ಯಾರು ಅರ್ಥ ಮಾಡಿಸ್ತಿದ್ರು ಹೇಳು? ಈ ಮಾತನ್ನೆಲ್ಲ ಯಾರು ಹೇಳ್ತಿದ್ರು ಯೋಚನೆ ಮಾಡು. ಹೊಸಿ ನೆನ್ಪು ಮಾಡ್ಕ. ಇನ್ಯಾರು? ಭೂಮಿಕಾ ಮ್ಯಾಮ್ ಒಬ್ರೆ. ಅಲ್ಲ ಇವಾಗ ಗೋಡಂಬಿ ಅಣ್ಣ ಫೋನ್ ಮಾಡಿದ್ದಕ್ಕೂ ಇಲ್ಲಿ ನಡೀತಿರೋದಕ್ಕೂ ಏನ್ ಸಂಬಂಧ? ಹಾ ಅಲ್ಲ ಇದ್ರ ಮಧ್ಯದಲ್ಲಿ ಭೂಮಿಕಾ ಮ್ಯಾಮ್ ಏನಕ್ಕೆ ಬಂದ್ರು? ಭೂಮಿ ಮ್ಯಾಮ್ ಯಾಕೆ ಬಂದ್ರ? ಏನ್ ಪರ ಹಿಂಗ್ ಅಂದ್ಬಿಟ್ಟೆ ನೀನು? ಅವ್ರು ನನಗೆ ಎತ್ತೋರ್ಗಿಂತ ಹೆಚ್ಚು. ಆಮೇಲೆ ಅವ್ರ ಕಂಡ್ರೆ ಆಟೋನ್ ಪಿರುತಿ ಇಟೋನ್ ಗೌರವ ಅಂತೇಳಿ. ಈಗ್ಲೂ ಇವತ್ತಿಗೂ ಇನ್ ಮುಂದಕ್ಕೂ ಅವ್ರಂದ್ರೆ ನಂಗೆ ಅಷ್ಟೇ ಪ್ರೀತಿ, ಅಷ್ಟೇ ಗೌರವ, ಎಲ್ಲನೂ ಇದೆ. ಆದ್ರೆ ಅದೆಲ್ಲ ವಿಷಯ. ಇಲ್ಲಿ ಏನ್ ನಡೀತಿದೆ? ಈ ಗೋಡಂಬೆಣ್ಣೆ ಯಾಕೆ ಹತ್ಕೊಂಡು ಫೋನ್ ಮಾಡಿದ್ರು? ಅಲ್ಲಿ ಅಷ್ಟೊಂದು ಜನ ಏನಕ್ಕೆ ನಿಂತಿದ್ದಾರೆ? ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲ? ನನಗೇನು ಅರ್ಥ ಆಗ್ತಿಲ್ಲ. ಭೂಮಿಕಾ ಮ್ಯಾಮ್ ವಿಷಯ, ಅವ್ರ ವಿಷಯ ಇವಾಗ ಏನಕ್ಕೆ ಬಂತು? ನನ್ನ ವಿಷಯ ಅಷ್ಟೇ ಯಾಕೆ ಬರ್ಬೇಕು? ನಾನು ಬರ್ಬೋದಲ್ವಾ? ಇಂದ್ರ, ಇವತ್ತು ನೀನು ನಡ್ಕೊಂಡದ ರೀತಿ ನನಗೊಂಚೂರು ಸರಿ ಕಾಣಲಿಲ್ಲ ಕಣೆ. ಮತ್ತು ನಾನು ಚಪ್ಪಲಿ ಹಾಕಿಲ್ಲ ಕಣ್ಲಾ. ಆಮ್ಯಾಕೆ ಮಾತಾಡು. ಅಜಯ್, ನೀನು ನಡ್ಕೊಂಡಿದ್ದ ರೀತಿ ಇಷ್ಟ ಆಗಲಿಲ್ಲ ಅಂದರೆ ಏನತ್ತ? ನನ್ನ ಮಾತು ನಿನ್ನ ಹೆಂಡ್ರಿಗೆ ಅರ್ಥ ಆಗೈತೆ ಕಣ್ಲಾ. ಅವಳು ಇವತ್ತು ನಡ್ಕೊಂಡದ ರೀತಿ ನನಗೊಂಚೂರು ಇಷ್ಟ ಆಗಲಿಲ್ಲ. ಅಜ್ಜಿ, ನೀವು ನಡ್ಕೊಂಡಿರೋ ರೀತಿನೂ ನಂಗೆ ಇಷ್ಟ ಆಗಲಿಲ್ಲ. ಇಂದ್ರಿ, ಅಜ್ಜಿ ಜೊತೆ ವಾದ ಮಾಡಬೇಡ. ಯಾಕೆ ವಾದ ಮಾಡಬಾರ್ದು? ಪೂಜೆಲಿ ಕೂತಿರೋಳ್ನ ಎಬ್ಬಸ್ ಕಳಿಸ್ಬಿಟ್ರಲ್ಲ. ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಅವಮಾನ ಆಯ್ತು ಗೊತ್ತಾ? ಇಂದ್ರ, ಮನೆ ಯಜಮಾನ್ಕೆ ಮಾಡಕ್ ಗೊತ್ತಿರೋರು ಮಾತ್ರ ಪೂಜೆ ಕುತ್ಕೋಬೇಕು. ಅಜ್ಜಿ, ಈ ಮನೇಲಿ ಮೊದಲಿಂದ ಇದ್ದೋಳು ನಾನು. ಈ ಮನೆ ಸೊಸೆ ನಾನು. ನಿಮ್ಮ ಮಗನ ಮೊದಲನೇ ಮಗನ ಹೆಂಡ್ತಿ ನಾನು. ಮೊದಲನೇ ಹೆಂಡ್ತೀನಿ ಇವಳೆಯ? ಮೊದಲೇ ಹೆಂಡ್ತಿನೂ ನಾನೇ, ಕಡೆ ಹೆಂಡ್ತಿನೂ ನಾನೇ. ಅಯ್ಯಯ್ಯೋ, ಏನೋ ಮಾತುಗಂದೆ, ಮುಂದುವರ್ಸು. ಅಲ್ಲ ಅಜ್ಜಿ, ಇಷ್ಟೆಲ್ಲ ಇರಬೇಕಾದ್ರೆ ಅದು ಹೇಗೆ? ಆ ಪೆದ್ದನ ಹೆಂಡತಿ ಪೂಜೆ ಕೂರೋದಕ್ಕೆ ಸಾಧ್ಯ? ಇಂದ್ರ, ರಾಜ ರಾಣಿ ಅನ್ನೋ ಪಟ್ಟಕ್ಕೆ ಬೆಲೆ ಐತೆ. ಅದರಲ್ಲೂ ಪೂಜೆ ಕೂತ್ಕೊಳ್ಳೋ ಯೋಗ್ಯತೆನೂ ಐತೆ. ಯಾಕೆ ನಮಗೆ ಯೋಗ್ಯತೆ ಇಲ್ವೇ? ಯಾಕಜ್ಜಿ ಹಿಂಗೆ ಆಡ್ತಾ ಇದೀಯಾ? ನಾವೇನು ಮಾಡಿದ್ದೀವಿ ಅಂತ ಎಲ್ಲರ ಮುಂದೆ ನನಗೂ ನನ್ನ ಹೆಂಡ್ರಿಗೂ ಅವಮಾನ ಮಾಡ್ದಲ್ಲ, ಸರಿನಾ ಇದು? ಅಲ್ಲ, ಅವರು ಇಬ್ಬರಿಗೆ ಏನು ಯೋಗ್ಯತೆ ಐತೆ ಕುಂತ್ಕೊಳ್ಳೋಕೆ ಪೂಜೆಗೆ? ಅವಳಿಗೆ ಏನು ಅರ್ಹತೆ ಇದೆ? ಅವಳ ತಲೆಯಲ್ಲಿ ಬುದ್ಧಿ ಇದೆಯಾ? ಇಂದ್ರ, ನನ್ನ ರಾಣಿಗೆ ವಿದ್ಯೆ ಇಲ್ಲ ಅಂದ್ರೂ ಬುದ್ಧಿ ಐತೆ. ಅದರಲ್ಲೂ ಒಳ್ಳೆ ಬುದ್ಧಿ ಐತೆ.
ಅನ್ಎಜುಕೇಟೆಡ್, ಅಕ್ಷರ ಗೊತ್ತಿಲ್ಲದೆ ಇರೋಳು ಅಂತ ಹೇಳಿ. ಏನು ಗೊತ್ತಿಲ್ಲದೆ ಇರೋಳನ್ನ ಹೋಗಿ ಹೋಗಿ ರಾಣಿ ಮಾಡಿದ್ರೆ ಊರು ಉದ್ಧಾರ ಆದ ಹಾಗೆ. ನೋಡಿ ಅಜ್ಜಿ, ವಿದ್ಯೆಗಿರೋ ಬುದ್ಧಿ ಯಾವುದಕ್ಕೂ ಇಲ್ಲ. ಆ ವಿದ್ಯೆ ನನಗಿದೆ. ನಾನು ಡಿಗ್ರಿ ಹೋಲ್ಡರ್, ಗೊತ್ತಾಯ್ತಾ? ಅಯ್ಯಯ್ಯಯ್ಯ ಮುನ್ಸ್ಕೊಂಡು ಮತ್ತೆ ಅವ್ರ ಮನೆಗೆ ಹೋದ್ರೆ ಏನು ಮಾಡಲಿ? ಇಂದ್ರಿ ಏ ಅಜ್ಜಿ, ಈ ಸೂರ್ಯವಂಶ ಪಿಕ್ಚರ್ನಾಗೆ ನಮ್ಮ ಕನಕಮೂರ್ತಿಯವರು ಹೆಂಡ್ತಿ ಈ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಅಂತ ಹಾಡೈತಲ್ಲ, ಆಟ ಒಂದೇ ಹಾಡಿನಾಗೆ ಹಂಗೆ ನಾನು IAS IPS ನಾನು ಓದ್ಲಾ ಅಂತ. ಏನಂತೀಯ? ಮುತ್ಕೊಂಡೆ ಅಂತ ಹೋಗ್ಲ. ಈ ವಿದ್ಯೆನಾಗ ಒಟ್ಟೊಂದು ಬೆಲೆ ಇದೆ ಅಂತ ಅಂದ್ಮ್ಯಾಕೆ ಇದಕ್ಕೆ ನಾನು ಏನಾರೋ ಒಂದು ತೀರ್ಮಾನ ತಕ್ಕೊಂಡ್ಲೇಬೇಕು. ಒಂದು ನಿಮಿಷ ರೋ. ಆ್ಯಂಡ್ ಹಿಡ್ಕೊ, ಕೂತ್ಕೊ. ಹಾ, ಈಗ ಕಾಣ್ತಿದ್ಯಾ ನೀನು ಡಾಕ್ಟರ್ ಪಾರ್ವತಿ ಅಲ್ವಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪರು, ಎಷ್ಟೋ ಜನ ಒಳ್ಳೆ ಮನಸ್ಸಿಂದ ತಮ್ಮ ಗುರಿನ ಹುಡ್ಕೊಂಡು ಹೋಗ್ತಾರೆ. ಆದರೆ ಗುರಿ ತಲುಪೋದಕ್ಕೆ ಒಳ್ಳೆ ಮನಸ್ಸಿದ್ರೆ ಸಾಲದು, ದಿಟ್ಟ ಹೆಜ್ಜೆನೂ ಇರಬೇಕು. ಆಗ ಹೋಗೋ ದಾರಿ ಪ್ರಯಾಸ ಆಗಲ್ಲ, ಪ್ರಯಾಣ ಆಗತ್ತೆ. ನಿನ್ನ ಜೀವನದ ಪ್ರಯಾಣದಲ್ಲಿ ನೀನು ನಿನ್ನ ಗುರಿ ತಲುಪಿದ್ಯಾ. ನಿನ್ನ ಬಗ್ಗೆ ತುಂಬ ಅಂದರೆ ತುಂಬಾ ಹೆಮ್ಮೆ ಇದೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಪರವ, ಒಂದು ಮಾತು ಕಣವ, ಈಗಿನ ಕಾಲದಲ್ಲಿ ಕೆಲವು ಡಾಕ್ಟ್ರುಗಳು ಕೈಗೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನೀನು ಕೈಗೆ ಸಿಗೋ ಬೆಲೆಗೆ ಚಿಕಿತ್ಸೆ ಕೊಟ್ಬಿಟ್ರೆ ಆರೋಗ್ಯನೂ ಅಗ್ಗಾಯ್ತದೆ, ಬದುಕು ಒಳ್ಳೇದಾಗ್ತದೆ ಕಣವ. ಡಾಕ್ಟ್ರು ಮನಸ್ಸು ಮಾಡಿದರೆ ಕೋಟಿಗಟ್ಟಲೆ ಗಳಿಸ್ಬೋದು ಕಣವ. ಆದರೆ ನನ್ನ ಸೊಸೆ ಆರೋಗ್ಯನೂ ಉಳಿಸೋ ಮನಸ್ಸು ಮಾಡ್ತಾಳೆ ಅನ್ನೋ ನಂಬಿಕೆ ನಂಗೈತೆ ಕಣವ. ನಮ್ಮ ಅತ್ತಿಗೆ ಕುಂತ್ರೆ ಅದೇ ಕ್ಲಿನಿಕ್ ಆಗಬೇಕು, ಓಡಾಡಿದ್ರೆ ಅದೇ ನರ್ಸಿಂಗ್ ಹೋಮ್ ಆಗಬೇಕು. ಇದಕ್ಕೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ.